ಮಂಗಳೂರಿನ ಜೈಲು ಮಂಗಳೂರಿನ ಹೃದಯ ಭಾಗದಲ್ಲಿ ಇದೆ. ಇಲ್ಲಿ ಕಳೆದ 2 ವರ್ಷದಿಂದ ಈ ಮೊಬೈಲ್ ಜಾಮರ್ನಿಂದಾಗಿ ಇಡೀ ಸಾಧಾರಣ 7-8 ಕಿಲೋಮೀಟರ್ನ ಜನರು ಬಹಳಷ್ಟು ತೊಂದರೆ ಅನುಭವಿಸ್ತಾ ಇದ್ದಾರೆ. ಆದರೆ ಅದರ ಮಧ್ಯೆ ಒಂದೊಂದು ನಮ್ಮ ರಾಜ್ಯ ಸರ್ಕಾರದಿಂದ ಸ್ಪೆಷಲ್ ಡೋಸ್ ಬರ್ತದೆ. ಹೇಗೆ ಹೇಳಿದ್ರೆ, ಕಾರಾಗೃಹ ಶಿಫ್ಟ್ ಆಗ್ತದೆ, ಮುಡುಪಿಗೆ ಹೋಗ್ತದೆ, ಇವತ್ತು ಹೋಗ್ತದೆ, ನಾಳೆ ಹೋಗ್ತದೆ. ಇದನ್ನು ಕೇಳಿಯೇ ಸಂತೋಷ ಪಡ್ತಾ ಇದ್ವಿ. ಆದರೆ ಈಗ ಹೊಸ ಬೆಳವಣಿಗೆ ಹೇಳಿದ್ರೆ, ಈ ಹಳೆ ಏನು ಹೃದಯ ಭಾಗದಲ್ಲಿ ಇರುವ ಜೈಲಿಗೆ ಕಬ್ಬಿಣದ ಬೇಲಿ ಹಾಕ್ತಾ ಇದ್ದಾರೆ. ಈಗಾಗಲೇ ಸಾಧಾರಣ 12 ಅಡಿ ಎತ್ತರದ ಗೋಡೆ ಇದೆ, ಅದರ ಮೇಲೆ ಕಬ್ಬಿಣದ ಬೇಲಿ ಹಾಕ್ತಾ ಇದ್ದಾರೆ. ಇದು ಯಾಕೆ ಹೇಳಿದ್ರೆ, ಈ ರೋಡಿನಿಂದ ಜೈಲಿನೊಳಗೆ ಗಾಂಜಾ ಬಿಸಾಡ್ತಾರೆ, ಮೊಬೈಲ್ ಬಿಸಾಡ್ತಾರೆ. ಅಲ್ಲಿ ಶಿಫ್ಟ್ ಮಾಡಲಿಕ್ಕೆ ಆ ಜೈಲು 70% ಕಾಮಗಾರಿ ಆಗಿದೆ, 30% ಬಾಕಿ ಇರೋದು. ಅದಕ್ಕೆ ಕೊಡ್ಲಿಕ್ಕೆ ಹಣ ಇಲ್ಲ ಹೇಳ್ತಾರೆ. ಅದರಲ್ಲಿ ತಂತಿ ಬೇಲಿ ಹಾಕಲಿಕ್ಕೆ 50 ಲಕ್ಷ ರೂಪಾಯಿ ಖರ್ಚು ಮಾಡ್ತಾರೆ. ಇದು ಯಾವ ರೀತಿಯ ಸರಕಾರದ ಸ್ಥಿತಿ ಹೇಳಿದ್ರೆ, ಹಾವು ಸಾಯಬಾರದು, ಕೋಲು ಮುರಿಯಬಾರದು. ಜೈಲು ತೋರಿಸುದು ಮುಡಿಪಿಗೆ ಹೋಗ್ತದೆ, ಇಲ್ಲಿ ಖರ್ಚು ಮಾಡುದು. ಅಲ್ಲಿ ಈ ತಂತಿ ಬೇಲು ಹಾಕುವ ಮೊದಲು 2 ಪೊಲೀಸರು ರಸ್ತೆಯಲ್ಲಿ ತಿರುಗ್ತಾ ಇದ್ದಾರೆ, ಯಾರಾದ್ರೂ ಬಿಸಾಡ್ತಾರ ನೋಡ್ಲಿಕ್ಕೆ. ಹಾಗೆ ಮಾಡಬಹುದಿತ್ತಲ್ಲ, 50 ಲಕ್ಷ ವೇಸ್ಟ್ ಅಲ್ವಾ? ಆ ಮುಡುಪಿದ್ದು 7 ವರ್ಷದಿಂದ ಇದು ಏನಿಲ್ಲ, ಇವತ್ತಾಗ್ತದೆ ಹೇಳ್ತಾರೆ. ಅಲ್ಲಿ ಅನೈತಿಕ ಚಟುವಟಿಕೆ ನಡೀತದೆ. ಅದೊಂದು ತೆರೆದ ಬಾರಿನಾಗೆ ನೋಡಿದ್ರೆ ಅಲ್ಲಿ ಒಂದಷ್ಟು ಲೋಡು ಖಾಲಿ ಬಾಟ್ಲಿ ಇದೆ. ಆದರೆ ಈ ಸರ್ಕಾರಕ್ಕೆ ಏನಾಗಿದೆ? ನಮ್ಮ ಗೃಹ ಸಚಿವರು ಹೇಳ್ತಾರೆ, RSS ಅಣ್ಣ, ನಮ್ಮ ಈ ಮೊಬೈಲ್ ಜಾಮರನ್ನು ಸರಿ ಮಾಡಿ ಕೊಡಿ, ನಂತರ RSS ಜಪ ಮಾಡಿ ನೀವು.